ಹಾಯ್ ಫ್ರೆಂಡ್, ಎಲ್ಲಿಗೂ ನಮಸ್ಕಾರ. ಸುಮಾ ಅಡುಗೆ ರೆಸಿಪಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಮಾಡಿರೋಂಥದ್ದು ಕಾಯಿ ಮಿಠಾಯಿ, ಬೆಲ್ಲ ಹಾಕಿ ಮಾಡಿರೋಂಥ ಆರ್ಗ್ಯಾನಿಕ್ ಬೆಲ್ಲ ಹಾಕಿ ಮಾಡಿರೋಂಥ ಕಾಯಿ ಮಿಠಾಯಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಈ ವಿಡಿಯೋನ ಕೊನೆ ತನಕ ನೋಡಿ, ಸ್ಕಿಪ್ ಮಾಡ್ದಲೇ. ಇನ್ನೂ ನನ್ನ ಚಾನಲ್ ಯಾರೆಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಮೊದಲಿಗೆ 1 ಕಪ್ಪಷ್ಟು ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಾದ ನಂತರ 2 ಕಾಯಿ ನಾನು ಸಣ್ಣದಾಗಿ ತುರಿದು ಮಿಕ್ಸಿಲಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಅದಾದ ನಂತರ 4ರಿಂದ 5 ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ನಾನೀಗ ಸ್ಟವ್ ಹಚ್ಚಿ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ. ಬಾಣಲಿಗೆ ನಾವು 1 ಕಪ್ಪಷ್ಟು ನಾನಿಲ್ಲಿ ಬೆಲ್ಲನ ಹಾಕೋತಾ ಇದ್ದೀನಿ. ಬೆಲ್ಲ ಹಾಕೊಂಡ ನಂತರ ನಾವು ಬೆಲ್ಲ ನೆನೆಯೋಷ್ಟು ಮಾತ್ರ ನೀರು ಹಾಕೋಣ, ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ. ನಿಧಾನಕ್ಕೆ ಅದನ್ನು ತಿರುಗಿಸ್ತಾ ಹೋಗೋಣ. ಬೇಕುನಾರಾದರೆ ನೀವು ಇದನ್ನು ಪಾಕ ಬರೋವರೆಗೂ ಆದರೂ, ಗಟ್ಟಿ ಪಾಕ ಬರೋವರೆಗಾದರೂ ನೀವು ಮಾಡ್ಕೋಬೋದು. ನಾನಿಲ್ಲಿ ಗಟ್ಟಿ ಪಾಕವರೆಗೂ ಮಾಡ್ಕೊಟ್ಟಿಲ್ಲ, ಸ್ವಲ್ಪ ಒಂದು ಮೀಡಿಯಮ್ ಹದ ಬರೋವರೆಗೂ ಮಾಡ್ಕೋತಾ ಇದ್ದೀನಿ. ನೋಡಿ, ಹೈ ಫ್ಲೇಮ್ಗೆ ಇಟ್ಕೋಬೇಡಿ, ಯಾಕೆಂದರೆ ತುಂಬಾ ತಳ ಎಲ್ಲ ಸೀದ್ಬಿಡುತ್ತೆ, ಬೇಗ ಬೆಲ್ಲ ಪಾಕ ಬಂದುಬಿಡುತ್ತೆ. ಅದಕ್ಕೋಸ್ಕರ ನೋಡ್ಕೊಳ್ತಾ ತಿರುಗಿಸ್ತಾ ಹೋಗ್ತಾ ಇರಬೇಕು ನಿಧಾನಕ್ಕೆ, ಲೋ ಫ್ಲೇಮಲ್ಲಿ ಇಟ್ಕೊಂಡು. ನೋಡಿ ಈಗ ಒಂದು ಹದ ಬಂದಿದೆ. ಇಷ್ಟು ಹದ ಬಂದಿದ್ರೆ ಸಾಕಾಗುತ್ತೆ. ನಾನೀಗ ತೆಂಗಿನಕಾಯಿದಂಥದ್ದನ್ನ ನಾನಿಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ದನ್ನು ನಾನಿಲ್ಲಿ ಹಾಕ್ಕೊಳ್ತಾ ಹೋಗ್ತಾ ಇದ್ದೀನಿ. ಮಿಕ್ಸಿಲಿ ಪುಡಿ ಮಾಡಿ ಇಟ್ಕೊಂಡ್ರೆ ಕಾಯಿ ಮಿಠಾಯಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಮಾಡಿದ್ರೆ ಕಟ್ ಮಾಡಬೇಕಾದ್ರೆ ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ನಾನೀಗ ಅದನ್ನು ಕಾಯಿ ತುರಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಇದಕ್ಕೆ 3ರಿಂದ 4 ಏಲಕ್ಕಿನೂ ಸತ ಕುಟ್ಟಿದಂಥದ್ದನ್ನ ಅದನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ. ನೀವು ಈ ಥರನೂ ಮಾಡೋಕ್ಕಾಗಲಿಲ್ಲ ಅಂದರೆ ಏಲಕ್ಕಿನ ಮತ್ತು ಕಾಯಿ ತುರಿನ ಒಂದಿಗೆ ಹಾಕಿ ರುಬ್ಕೋಬೋದು. ಹಾಗೆ ನಾನು 2 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ಫ್ಲೇವರ್ ಚೆನ್ನಾಗಿರುತ್ತೆ, ಸ್ಮೆಲ್ ಕಾಯಿ ಮಿಠಾಯಿಗೆ ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ನೋಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಆಗ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಜಸ್ಟ್ ಒಂದು 10 ನಿಮಿಷದಲ್ಲೇ ಆಗುವಂಥ ಇದು ರೆಸಿಪಿ ಬಂದು ತುಂಬ ಟೇಸ್ಟಿಯಾಗಿರುತ್ತೆ. ಫೈನಲ್ ಆಗಿ ನೋಡಿ, ನನ್ನ ಕಾಯಿ ಮಿಠಾಯಿ ರೆಡಿ ಆಯಿತು. ಈಗ ನಾನು ಅದಾದ ನಂತರ ನಾನು ಒಂದು ತಟ್ಟೆ ತೊಗೊಂಡು 2 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ತುಪ್ಪ ಹಾಕ್ಕೊಂಡು ಕೈಯಲ್ಲಿ ಸವರ್ತಾ ಹೋಗ್ತಾ ಇದ್ದೀನಿ. ನಮ್ಮನೆ ಪ್ಲೇಟು ದೊಡ್ಡದಿರಲಿಲ್ಲ ಅನ್ನೋಕ್ಕೋಸ್ಕರ ನಾನು ತಟ್ಟೆಲ್ಲೇ ಹಾಕ್ಕೊಂಡಿದ್ದೀನಿ. ಹಾಕೊಂಡ ನಂತರ ನಾವೇನು ಕಾಯಿ ಮಿಠಾಯಿನ ಮಾಡಿದ್ವಿ ನೋಡಿ, ಅದನ್ನು ನಾನಿಲ್ಲಿ ಒಂದೊಂದೇ ಸ್ವಲ್ಪನೇ ಹಾಕ್ಕೊಳ್ತಾ ಹೋಗ್ತಾ ಇದ್ದೀನಿ. ಬೇಕುನಾರಾದರೆ ಕೈಯಲ್ಲಾದ್ರೂ ತಟ್ಕೊಳ್ಳಿ. ನಾನಿಲ್ಲಿ ಚಪಾತಿ ಎತ್ತದ್ರಲ್ಲಿ ನಿಧಾನಕ್ಕೆ ತಟ್ಕೊತಾ ಹೋಗ್ತಾ ಇದ್ದೀನಿ ದಬ್ಬೆ ಕಡ್ಡೀಲಿ. ನಮಗೊಂದು ಸಮ ಬರುತ್ತೆ ಅನ್ನೋಕ್ಕೋಸ್ಕರ. ಗಟ್ಟಿ ಪಾಕ ಮಾಡ್ಕೊಳ್ಳೋರಾದರೆ ಬೇಗ ಹಾಕಿ ಬೇಗ ಕಟ್ ಮಾಡಬೇಕಾಗುತ್ತೆ, ಯಾಕೆಂದರೆ ಅದು ಫುಲ್ಲು ಗಟ್ಟಿ ಆಗಿಬಿಡುತ್ತೆ. ನೀವು ಆಮೇಲೆ ಕಟ್ ಮಾಡೋಕ್ಕಾಗಲ್ಲ. ನಾನು ಒಂದು ಮೀಡಿಯಮ್ ಪಾಕ ತಗೊಂಡಿದ್ದೀನಿ. ನೋಡಿ, ಫೈನಲ್ ನಾನು ಈಗ ನೀಟಾಗಿ ಎಲ್ಲದನ್ನು ತಟ್ಕೊತಾ ಹೋಗ್ತಾ ಇದ್ದೀನಿ. ನೋಡಿ, ಈ ಥರ ತಟ್ಕೊಂಡಿದ್ರೆ ಸಾಕಾಗುತ್ತೆ. ಫೈನಲಾಗಿ ಎಲ್ಲ ಸಮೂಹಕ್ಕೆ ನಾನು ತಟ್ಕೊಂಡಿದ್ದಾಯಿತು. ನೋಡಿ, ಈಗ ನಾನು ನಿಧಾನಕ್ಕೆ ನಮ್ಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ನಾನಿಲ್ಲಿ ಕಟ್ ಮಾಡ್ತಾ ಹೋಗ್ತಿದ್ದೀನಿ. ನೋಡಿ, ನೀವು ಯಾವ ಶೇಪ್ ಬೇಕು ಅಂದರೂ ಆ ಶೇಪಲ್ಲೂ ನೀವು ಕಟ್ ಮಾಡ್ಕೊಳ್ತಾ ಹೋಗ್ಬೋದು. ನೋಡಿ, ನೀವು ಈ ಥರ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಮಾಮೂಲಿ ಆರ್ಗ್ಯಾನಿಕ್ ಬೆಲ್ಲ ಹಾಕಿರೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಸಕ್ಕರೆ ಹಾಕಿಲ್ಲ, ಸಕ್ಕರೆ ಜಾಸ್ತಿ ತಿಂದಷ್ಟು ಶುಗರ್ ಬೇಗನೆ ಬರುತ್ತೆ ಅನ್ನೋಕ್ಕೋಸ್ಕರ ನಾನು ಸಕ್ಕರೆನ ಯೂಸ್ ಮಾಡಿಲ್ಲ. ನೋಡಿ, ಹಾಗೆ ನಾನು ಒಂದೊಂದೇ ಪೀಸಾಗಿ ಕಟ್ ಮಾಡ್ತಾ ಹೋಗ್ತಾಯಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬರ್ತಾಯಿದೆ, ಒಂದು ಸ್ವಲ್ಪನೂ ಕಟ್ ಆಗ್ತಾಯಿಲ್ಲ. ನಿಮ್ಗೆ ಕಾಣಿಸ್ತಿದೆಯಲ್ಲ, ನೋಡಿ ಎಷ್ಟು ನೀಟಾಗಿ ಬರ್ತಾಯಿದೆ. ಸೇಮ್ ಮೈಸೂರು ಪಾಕ್ ಕಟ್ ಮಾಡ್ತಾರೆ ಅದೇ ರೀತಿಯೇ ಎಲ್ಲ ಚೆನ್ನಾಗಿ ಬಂತು. ನೋಡಿ, ಫೈನಲ್ ಆಗಿ ನಾನು ಒಂದು ಪ್ಲೇಟ್ಗೆ ನಾನೆಲ್ಲ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನೋಡಿ, ನಿಮ್ಗೆ ಗೊತ್ತಾಗ್ತಿದೆಯಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವತ್ತು ನಾನು ಮಾಡಿ ಕಾಯಿ ಮಿಠಾಯಿ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂದ್ಕೊತೀನಿ. ನೀವು ಒಮ್ಮೆ ಈ ಥರ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ, ಖಂಡಿತ ನಾನು ಗ್ಯಾರಂಟಿ ಕೊಡ್ತೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಸೆಕ್ಷನಲ್ಲಿ